ಅಕ್ಷರಶಃ ಅದೆಷ್ಟೋ ಹಳ್ಳಿಗಳು ಕತ್ತಲಾಗಿದೆ. ಲೈನ್ ಮೆನ್ಗಳು ಮಳೆಯಲ್ಲಿಯೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಗುತ್ತಿಗೆದಾರರು ಕೆಲಸ ನಿಲ್ಲಿಸ್ತೇವೆ ಅಂತ ಖಡಕ್ ಆಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಕಗ್ಗತ್ತಲಿನಲ್ಲಿರುವ ಗ್ರಾಮಗಳಿಗೂ ತಟ್ಟಿದ ಬಿಸಿ. ಮೆಸ್ಕಾಂ ವಿರುದ್ಧವೇ ಸಿಡಿದೆದ್ದ ಗುತ್ತಿಗೆದಾರರು. ಮಲೆನಾಡಿನಲ್ಲಿ ಮುಂದುವರೆದ ವರ್ಣ ಆರ್ಭಟ. ಮೈದುಂಬಿ ಹರಿಯುತ್ತಿರುವ ನದಿಗಳು. ಗಾಳಿ ಮಳೆಗೆ ಕುಸಿದು ಬಿದ್ದ ಕರೆಂಟ್ ಕಂಬ. ವಿದ್ಯುತ್ ತಂತಿ ಸರಿ ಮಾಡಲು ಪರದಾಟ. ಇದರ ನಡುವೆ ಮೆಸ್ಕಾಂ ವಿರುದ್ಧವೇ ಗುತ್ತಿಗೆದಾರರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಲೈನ್ಮೆನ್ಗಳು ಮಳೆಯಲ್ಲಿಯೇ ಕೆಲಸ ಮಾಡ್ತಿದ್ರೆ ಗುತ್ತಿಗೆದಾರರು ಕಂಬವನ್ನ ಹಾಕ್ತಿದ್ರು. ಆದ್ರೆ ಈಗ ಮೆಸ್ಕಾಂ ವಿರುದ್ಧವೇ ಗುತ್ತಿಗೆದಾರರು ತಿರುಗಿ ಬಿದ್ದಿದ್ದಾರೆ. ಈ ಹಿಂದೆ ನೀಡುತ್ತಿದ್ದ ಹಣಕ್ಕೆ ಕತ್ತರಿ ಹಾಕಿರುವುದಕ್ಕೆ ಗುತ್ತಿಗೆದಾರರು ರೆಬಲ್ ಆಗಿದ್ದಾರೆ. ಹೌದು, ಇದು ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡಿನ ಸ್ಥಿತಿ. ಅದರಲ್ಲಿಯೂ ಈ ವರ್ಷದಲ್ಲಿ ವಿದ್ಯುತ್ ಲೈನ್ ಕಂಬಗಳು ಬಿತ್ತಿರುವ ಸಂಖ್ಯೆ 2000 ಗಡಿ ದಾಟಿದೆ. ಕಂಬ ಹಾಕೋಕೆ ಗುತ್ತಿಗೆದಾರರಿಗೆ ನೀಡಲಾಗಿದೆ. ಹೇಗೋ ಮಾಡ್ತಿದ್ರು. ಆದರೆ ಏಕಾಏಕಿ ಈಗ ಎಸ್ಆರ್ ರೇಟ್ನಲ್ಲಿ ನೀಡೋ ಹಣ ಶೇಕಡ 12ಕ್ಕೆ ಇಳಿಸಿದ್ದಾರೆ. ಹೀಗಾಗಿ ಮನವಿ ಸಲ್ಲಿಸಿದ್ರೂ ಕ್ಯಾರೆ ಅಂತಿಲ್ಲ ಅಂತ ಕೆಲಸ ಸ್ಥಗಿತ ಮಾಡಲು ಮುಂದಾಗಿದ್ದಾರೆ. ಹಿಂದೆ ಮಲೆನಾಡು ಹಿಂದೆ ಏನು ನಡೀತಾಯಿತ್ತು SR ದರದಲ್ಲಿ ಕೊಡ್ತಾ ಇದ್ರು, ಅದು ನಾವು ಕೆಲಸ ಮಾಡ್ತಾಯಿತ್ತು, ವರ್ಕೌಟ್ ಆಗ್ತಾಯಿತ್ತು. ಈಗ ಹೊಸ SR ಅಲ್ಲಿ ಅದನ್ನು ಕೈ ಬಿಟ್ಟು 12% ಮಾಡಿದ್ದಾರೆ. ಈ 12% ಮಾಡಿದಾಗ ಲೇಬರು ಈಗ ಮಳೆಗಾಲದಲ್ಲಿ ಸಂಬಳನೂ ಕೂಡ ಜಾಸ್ತಿ ಕೇಳ್ತಾ ಇದ್ದಾರೆ. ನಮಗೆ ಟ್ಯಾಕ್ಟ್ರು ಮತ್ತು ಡಿಗ್ಗರು ಬಾಡಿಗೆ ಎಲ್ಲ ತಗೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗಿದೆ. ಇನ್ನು ಈ ಹಿಂದೆ ಲೋಕಲ್ ಅಲೌನ್ಸ್ ಶೇಕಡ 45 ಹಾಗೂ ಬ್ರೇಕ್ ಡೌನ್ ಅಂತ ಶೇಕಡ 25ರಷ್ಟು ಹಣವನ್ನ ನೀಡ್ತಾ ಇದ್ರು. ಆಗ ಹೇಗೋ ಟ್ರ್ಯಾಕ್ಟರ್ ಬಾಡಿಗೆ ಕೂಲಿ ನೀಡೋಕೆ ಸಾಧ್ಯವಾಗ್ತಿತ್ತು. ಈಗ ಶೇಕಡ 12ರಷ್ಟು ಮಾತ್ರ ನೀಡ್ತಿದ್ದಾರೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಆಗಲಿ MDಗಾಗಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ಯಾವುದೇ ರೀತಿ ಸಾರ್ವಜನಿಕರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ನಮ್ಮಲ್ಲಿಲ್ಲ. ನಮ್ಮ ಹೊಟ್ಟೆಗೆ ತೊಂದರೆ ಆಗಿದೆ, ನಮ್ಮ ಕೂಲಿ ಗುತ್ತಿಗೆದಾರರಲ್ಲಿ ನಮಗೆ ತೊಂದರೆ ಆಗಿರೋದ್ರಿಂದ ನಮಗೆ ಕಷ್ಟನ ನಿಮ್ಮ ಹತ್ರ ಮನವಿಯಿಂದ ಹೇಳ್ಕೊತಾ ಇದ್ದೀವಿ. ಹಳೇದು ಏನಿದೆ ಅದನ್ನು ಮಾಡಿಕೊಡಿ ಅಂತ ನಮ್ಮ ಬೇಡಿಕೆ. ಒಟ್ನಲ್ಲಿ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಅತಿ ದೊಡ್ಡ ಜನರು ಎದುರಿಸುವುದೇ ಪವರ್ ಪ್ರಾಬ್ಲಮ್. ಮೊಬೈಲ್ ಚಾರ್ಜ್ಗೂ ಪರದಾಡ್ತಿದ್ದಾರೆ. ಇಂಧನ ಸಚಿವರ ಕ್ಷೇತ್ರದಲ್ಲಿಯೇ ಈಗ ಗುತ್ತಿಗೆದಾರರು ತಿರುಗಿ ಬಿದ್ದಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕೆಆರ್ಎಸ್ ಬೃಂದಾವನ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ಸಚಿವ ಸಂಪುಟದಲ್ಲೂ ಒಪ್ಪಿಗೆ ಸಿಕ್ಕಿದೆ. ಹಾಗಾದ್ರೆ ಎಷ್ಟು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಯನ್ನ ಮಾಡಲಿದ್ದಾರೆ, ಏನೆಲ್ಲ ವಿಶೇಷತೆ ಇರಲಿದೆ ಅನ್ನೋದರ ಕುರಿತ ಡೀಟೇಲ್ಸ್ ಎಲ್ಲಿದೆ ನೋಡಿ. ಕೆಆರ್ಎಸ್ ಬೃಂದಾವನ ಉದ್ಯಾನವನ ಮೇಲ್ದರ್ಜೆಗೇರಿಸಲು ಒಪ್ಪಿಗೆ. 2633 ಕೋಟಿ ರೂಪಾಯಿ ವೆಚ್ಚದಲ್ಲಿ PPP ಮಾದರಿಯಲ್ಲಿ ಅಭಿವೃದ್ಧಿ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿರುವ ಕೆಆರ್ಎಸ್ ಬೃಂದಾವನ ಉದ್ಯಾನವನವನ್ನ ಮೇಲ್ದರ್ಜೆಗೇರಿಸಲು ಕ್ಯಾಬಿನೆಟ್ ಒಪ್ಪಿಗೆಯನ್ನು ನೀಡಿದೆ. ಬರೋಬ್ಬರಿ 2633 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ಯಾಂಟಸಿ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಗೆ ಸಚಿವ ಸಂಪುಟ ಸಮ್ಮತಿಸಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಬೃಂದಾವನ ಉದ್ಯಾನವನ ಇನ್ಮುಂದೆ ಮತ್ತಷ್ಟು ಹೈಟೆಕ್ ಆಗಲಿದೆ. ಏನಿಲ್ಲ ವಿಶೇಷತೆ. ವಾಟರ್ ಸ್ಪೋರ್ಟ್ಸ್, ಎಲಿಪ್ಯಾಡ್, 5 ಸ್ಟಾರ್ ಹೋಟೆಲ್, ಪ್ಲಾಜಾ, ಗ್ರ್ಯಾಂಡ್ ವೆಲ್ಕಮ್ ಆರ್ಚ್, ಮಕ್ಕಳಿಗಾಗಿ ಸ್ಪೆಷಲ್ ಚಿಲ್ಡ್ರನ್ ಪಾರ್ಕ್ ಸೇರಿ ಹಲವು ವಿಶೇಷತೆಗಳನ್ನು ಕೆಆರ್ಎಸ್ ಬೃಂದಾವನ ಉದ್ಯಾನವನ ಅಭಿವೃದ್ಧಿಗೆ ಕ್ಯಾಬಿನೆಟ್ಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಪ್ರವಾಸಿಗರ ತಾಣವಾಗಿರುವ ಕೆಆರ್ಎಸ್ ಬೃಂದಾವನ ಉದ್ಯಾನವನ ಇನ್ಮುಂದೆ ಮತ್ತಷ್ಟು ಆಕರ್ಷಕವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಳೆದೊಂದು ವಾರದಿಂದ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರೆಯುತ್ತಿದೆ. ಇದರ ಪರಿಣಾಮ ಉತ್ತರ ಕರ್ನಾಟಕದಲ್ಲಿ ಆತಂಕ ಹೆಚ್ಚಿಸಿದೆ. ಹೌದು,
ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ, ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳು ಹರಿಯುತ್ತಿವೆ. ಘಟಪ್ರಭಾ ನದಿಯಿಂದ ಮುಧೋಳ ತಾಲೂಕಿನ ಮಾಚಿಕನೂರು ಗ್ರಾಮದ ಹೊಳೆಬಸವೇಶ್ವರ ದೇವಸ್ಥಾನ ಜಲಾವೃತಗೊಂಡಿದೆ. ಇನ್ನು ಚಿಕ್ಕೂರು, ಬದ್ನೂರು, ಬಂಟನೂರು, ಜುನ್ನೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಾಚಿಕನೂರು ಸೇತುವೆ ಮುಳುಗಡೆಯ ಹಂತದಲ್ಲಿದೆ. ಘಟಪ್ರಭಾ ನದಿಯು ಕೂಡ ಇವತ್ತಿನ ದಿವಸ ಮುಖ ಹರಿಯುವಂಥ ಪರಿಸ್ಥಿತಿ ಇದೆ. ನಾವೀಗ ನೋಡ್ತಾ ಇದ್ದೀವಿ ಅನುಗವಾಡಿಯಲ್ಲಿರ್ತಕ್ಕಂಥ ಒಂದು ಏನು ಕವಳ್ಳಿ ಮತ್ತು ಕುಂದರ್ಗಿ ಕಾತರ್ಗಿ ಕಲ್ಪಿಸುವಂಥ ರಸ್ತೆ ಇದೀಗ ಪೂರ್ತಿಯಾಗಿ ಬಂದಾಗಿ ಜನರ ಸಂಪರ್ಕವೂ ಕೂಡ ಕಡಿತಗೊಂಡಿದೆ. ಮಹಾರಾಷ್ಟ್ರದಲ್ಲಿ ಏನು ಪಶ್ಚಿಮ ಘಟ್ಟದಲ್ಲಿ ಮಳೆ ಎಫೆಕ್ಟ್ನಿಂದ ಉಕ್ಕಿ ಹರಿಯುತ್ತಿರುವ ಘಟಪ್ರಭಾ ನದಿ ಭಾರಿ ಪ್ರಮಾಣದಲ್ಲಿ ಹರಿದು ಬರುತ್ತಿರುವ ನೀರು ಮಾಚಿಕನೂರು ಹೊಳೆಬಸವೇಶ್ವರ ದೇವಸ್ಥಾನ ದಿಗ್ಬಂಧನ ಆಗಿದೆ. ಸದ್ಯ ಘಟಪ್ರಭಾ ನದಿಯಲ್ಲಿ 57,000 ಕ್ಯೂಸೆಕ್ ನೀರು ಹರಿಯುತ್ತಿದ್ದು, ಮಾಚಿಕನೂರು ಗ್ರಾಮದ ಭಾಗದಲ್ಲಿ ಬೆಳೆದ ಕಬ್ಬು ಬೆಳೆ ನೀರಲ್ಲೇ ನಿಂತು ನಾಶವಾಗ್ತಿದೆ. ಈಗ ಪರಿಸ್ಥಿತಿ ವರ್ಷ ಇದ ಪರಿಸ್ಥಿತಿ ನಮ್ದು ನಡೆದೈತ್ರಿ. ಎಲ್ಲಿ ಜಾಗ ಶಿಫ್ಟ್ ಮಾಡಕ್ಕೆ ತಯಾರಿಲ್ಲ ಗೌರ್ಮೆಂಟ್ದವರು. ಮುಂದೆ ಇಲ್ಲಿ ಬೆಳೆ ನಾಶ ಆಗಕತ್ತಾವು. ಹೆಸರು, ಕಬ್ಬು, ಉದ್ದ ಏನೈತಿ ಎಲ್ಲ ಉಳ್ಳಿ ಇವೆಲ್ಲ ನಾಶ ಆಗಿ ರೈತರು ಒಟ್ಟು ಸ್ವಲ್ಪ ಸುಸ್ತಾಗ್ಯಾವ. ಜಿಲ್ಲೆಯಲ್ಲಿ 8ಕ್ಕೂ ಹೆಚ್ಚು ಸೇತುವೆಗಳು ಈಗಾಗಲೇ ಮುಳುಗಡೆಯಾಗಿವೆ. ಹೀಗಾಗಿ ಮತ್ತೆ ಪ್ರವಾಹದ ಕಾರ್ಮೋಡ ಆವರಿಸಿದ್ದು ಜನರ ಜೀವಕ್ಕೆ ಕಂಟಕವಾಗುವ ಮುನ್ಸೂಚನೆ ನೀಡಿದೆ. ಆಲ್ಮೋಸ್ಟ್ ಒಂದು 21 ಮನೆ ಮುಳುಗಬಹುದು ಅಂತಂದು ಅಂದಾಜು ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಒಂದು 8-10 ಕುಟುಂಬದವರು ನಮ್ಮಲ್ಲಿ ಬಂದು ವಾಸ್ತವ್ಯ ಹೂಡ್ಯಾರ. ಅವರಿಗೆ ನಿನ್ನೆ ಸಾಯಂಕಾಲ ಒಂದು 7-8 ಕುಟುಂಬದವ್ರು ಬಂದಿದ್ರು ಮತ್ತು ಬೆಳಗ್ಗೆ 1-2 ಕುಟುಂಬದವ್ರು ಬಂದು ಆಲ್ಮೋಸ್ಟ್ ಒಂದು 35 to 40 ಮೆಂಬರ್ಸ್ ಅದಾರ. ಸದ್ಯ ಘಟಪ್ರಭೆ ಹುಕ್ಕಿ ಹರಿಯುತ್ತಿರೋದ್ರಿಂದ ಮುಧೋಳ ತಾಲೂಕಿನ ಜನರಿಗೆ ಪ್ರವಾಹ ಆತಂಕ ಶುರುವಾಗಿದ್ರೆ, ಇತ ಕೃಷ್ಣೆಯೂ ಸಹ ತನ್ನ ನೀರಿನ ಮಟ್ಟವನ್ನು ಹೆಚ್ಚಿಸಿಕೊಂಡಿದ್ದು ಕೃಷ್ಣಾ ಘಟಪ್ರಭಾ ತೀರದಲ್ಲಿ ಭಾರೀ ಪ್ರವಾಹ ಉಂಟಾಗುವ ಭೀತಿ ಕಾಡ್ತಿದೆ. ಬಾಗಲಕೋಟೆಯಿಂದ ಮಾಂತೇಶ್ ಜೊತೆ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ. ನಿರಂತರ ಮಳೆಗೆ ಕಾಡಂಚಿನ ಗ್ರಾಮದ ಜನರ ಬದುಕು ಮೂರಾಬಟ್ಟಿಯಾಗಿದೆ. ಈ ಸುದ್ದಿ ನಿಮ್ಮ ಕಣ್ಣಂಚಲ್ಲೂ ನೀರು ಬರೋದು ಗ್ಯಾರಂಟಿ. ಕೊನೆಗೂ ಬದುಕಲಿಲ್ಲ ಆಮಂಗಾವ ಗ್ರಾಮದ ಹರ್ಷದ. ಆಸ್ಪತ್ರೆಗೆ ಸಾಗಿಸಲು ಪರದಾಟ, ಅಂತ್ಯಕ್ರಿಯೆಗೂ ಪರದಾಟ. ಬಡ ಮಹಿಳೆಯ ಈ ಸಾವಿಗೆ ಹೊಣೆ ಯಾರು? ಸುತ್ತಲೂ ದಟ್ಟಡವಿ, ಕಿತ್ತು ಹೋಗಿರೋ ರಸ್ತೆ, ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ. ಸುರಿಯುವ ಮಳೆಯಲ್ಲೇ ಮೃತ ಮಹಿಳೆ ಸಾಗಾಟಕ್ಕೆ ಕಷ್ಟಪಡ್ತಿರುವಂತಹ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಆಮಂಗಾವ ಗ್ರಾಮದಲ್ಲಿ ಮಹಿಳೆಯೊಬ್ಬಳು ಆಸ್ಪತ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಕೊನೆ ಉಸಿರೆಳೆದಿದ್ದಾಳೆ. ಸೂಕ್ತ ರಸ್ತೆ ಇಲ್ಲದೆ ಕಟ್ಟಿಯಿಂದ ನಿರ್ಮಿಸಿದ ಸ್ಟ್ರೆಚರ್ನಲ್ಲೇ 5 ಕಿಲೋಮೀಟರ್ ಹೊತ್ತೊಯ್ದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. 5-6 ದಿನ ಚಿಕಿತ್ಸೆ ನೀಡಿದ್ರೂ ಪಾಪ ಮಹಿಳೆ ಬದುಕಲಿಲ್ಲ. ಆವಂಗಾಮ ಗ್ರಾಮವು ಮೀಸಲು ಅರಣ್ಯ ಪ್ರದೇಶದಲ್ಲಿದೆ. ಸರಿಯಾಗಿ ವಿದ್ಯುತ್, ರಸ್ತೆ ಸಂಪರ್ಕವಿಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲ. ಪ್ರತಿನಿತ್ಯ ಸಮಸ್ಯೆಯಲ್ಲೇ ಬದುಕುವ ದುಸ್ಥಿತಿ ಈ ಜನರದ್ದು. ಈಗ ಈ ಮಹಿಳೆ ಸತ್ತ ಮೇಲೆ ಪರದಾಡುವಂತಾಗಿದೆ. ರಸ್ತೆ ಸಂಪರ್ಕ ಇಲ್ಲದ ಕಾರಣ ಮಹಿಳೆ ಹರ್ಷದ ಅಂತ್ಯಕ್ರಿಯೆಗೂ ಗ್ರಾಮಸ್ಥರು ಕಷ್ಟಪಟ್ಟಿದ್ದಾರೆ. ಕಾಲ್ನಡಿಗೆಯಲ್ಲೇ ಹರ್ಷದ ಶವವನ್ನ ಸಾಗಿಸಿದ್ದಾರೆ. ಸೂಕ್ತ ಸಮಯಕ್ಕೆ ಸಮರ್ಪಕ ಚಿಕಿತ್ಸೆ ಸಿಕ್ಕಿದ್ರೆ ಪಾಪ ಬಡ ಜೀವ ಬದುಕ್ತಿತ್ತೇನೋ. ದೇಶಕ್ಕೆ